ಮದುವೆ ಅನ್ನೋದು ಕೂಡಿ ಕಲಿತುಕೊಳ್ಳಬೇಕಾಗಿರುವಂತಹ, ಕೂಡಿ ಮುನ್ನಡೆಯಬೇಕಾಗಿರುವಂತಹ, ಕೂಡಿ ಜೀವಿಸಬೇಕಾಗಿರುವಂತಹ, ಹುಮ್ಮಸ್ಸಿರುವಂತಹ ಎರಡು ಹೃದಯಗಳಲ್ಲಿ ಜನಿಸುವಂತಹ ಭಾವೈಕ್ಯ ಭಾವನೆಯೇ ವಿವಾಹ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆ ಕೂಡುವಿಕೆಯನ್ನ ಜೀವನಕ್ಕೆ ಅರ್ಥ, ಪರಮಾರ್ಥ, ಈ ಕೂಡುವಿಕೆಯಲ್ಲಿಯೇ ಧರ್ಮ ಅನ್ನೋದಿದೆ, ಅರ್ಥ ಅನ್ನೋದಿದೆ, ಕಾಮ ಅನ್ನೋದಿದೆ, ಮೋಕ್ಷಗಳು ಇವೆ. ಈ ಎರಡೂ ಜೀವಗಳ, ಈ ಹೃದಯಗಳ ಆತ್ಮೈಕ್ಯ ಭಾವನೆಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ 4 ರೀತಿಯಾದಂತಹ ವಿಷಯಗಳು ತುಂಬಿದೆ ಮಾಸ್ಟರ್ಸ್. ಮನುಷ್ಯರು ಪರಸ್ಪರ ಪ್ರೀತಿಸಿಕೊಂಡರೆ ತಮ್ಮ ಹೃದಯಗಳನ್ನ ಇನ್ನೊಬ್ಬರು ರಕ್ಷಿಸಲೆಂದು ನೀಡಿ ಪಡೆಯುತ್ತಾರೆ ಮಾಸ್ಟರ್ಸ್. ಹೃದಯವೇ ದೊಡ್ಡ ನಿಧಿ. ನಮ್ಮ ಹೃದಯವೇ ಒಂದು ದೊಡ್ಡ ನಿಧಿ ಅಂತ ಹೇಳ್ಬೋದು ಮಾಸ್ಟರ್ಸ್. ಒಂದು ಹೃದಯವನ್ನ ರಕ್ಷಿಸ್ಬೇಕಂದ್ರೆ ಬಹಳಷ್ಟು ಜಾಗರೂಕತೆಯನ್ನ ನಾವು ವಹಿಸ್ಬೇಕಾಗುತ್ತೆ. ಪ್ರೀತಿಯನ್ನ ಹಗುರವಾಗಿ ಎಣಿಸಬಾರ್ದು ಮಾಸ್ಟರ್ಸ್. ಸಮಯವನ್ನ ತೆಗೆದುಕೊಳ್ಳಿರಿ ನಿಧಾನವಾಗಿ. ನಿಮಗೆ ನೀಡಿರುವ ಹೃದಯವನ್ನ ಗುರುತರವಾದ ಜವಾಬ್ದಾರಿಯಿಂದ ಸ್ವೀಕರಿಸಿ. ಹೃದಯ ಅನ್ನೋದು ಒಂದು ವಸ್ತು ಅಲ್ಲ, ಅದು ತೆಗೆದುಕೊಂಡು ಒಂದು ಮೂಲೆಯಲ್ಲಿ ಬಿಸಾಡುವಂತಹ ಒಂದು ವಸ್ತು ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಈಗಿರುವಂತಹ ಪ್ರಸ್ತುತ ವಿವಾಹದ ವ್ಯವಸ್ಥೆ ಹೇಗಿದೆ ಅಂದ್ರೆ, ಇಬ್ಬರು ವ್ಯಕ್ತಿಗಳ ನಡುವೆ ಕೇವಲ ಲೈಂಗಿಕ ಸಂಬಂಧಕ್ಕೆ ಒತ್ತಲಾದ ಅನುಮತಿಯ ಮುದ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮಾಸ್ಟರ್ಸ್. ಅಕ್ರಮ ಸಂಬಂಧನ, ಸಂತಾನ ಮತ್ತು ಪರಸ್ಪರ ಆಸ್ತಿಗಳಿಗಾಗಿ ಪಡೆಯುವ ನ್ಯಾಯಪರವಾದ ಹಕ್ಕು ಅಂತ ಹಿಂದಿನ ಪ್ರಸ್ತುತ ಪ್ರೆಸೆಂಟ್ ಅಲ್ಲಿ ವಿವಾಹದ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಬಂದಿವೆ ಮಾಸ್ಟರ್ಸ್. ಮದುವೆಗಳು ಪ್ರೇಮ ಸಂಬಂಧಗಳಿಲ್ಲದೆಯೇ ನಡೆಯುತ್ತದೆ. ಅಂದ್ರೆ ಮದುವೆಗಳು ಪ್ರೇಮ ಸಂಬಂಧವಿಲ್ಲದೆ ನಡೆಯುವಂತಹದ್ದು. ಪ್ರೀತಿ ಇಲ್ಲದೆ ವಿವಾಹವು ಆಧ್ಯಾತ್ಮಿಕ ಅನುಬಂಧಗಳನ್ನ ಸೃಷ್ಟಿಸುವುದಿಲ್ಲ. ನೋಡಿ, ಪ್ರೀತಿ ಇಲ್ಲದೇನೆ ಆಧ್ಯಾತ್ಮಿಕ ಅನುಬಂಧ ಆಗ್ಲಿ ವಿವಾಹವಾಗ್ಲಿ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಒಬ್ಬ ಉತ್ತಮನು ಜನ್ಮಿಸಬೇಕೆಂದರೆ ಸಾಮರಸ್ಯ, ಸ್ನೇಹ, ಗಾಢತೆ ಇವುಗಳೇ ಮೂಲ. ಒಬ್ಬ ಉತ್ತಮವಾದ ಜನ್ಮವನ್ನ ಪಡಿಬೇಕು ಅಂದ್ರೆ ಸಾಮರಸ್ಯ ಇರ್ಬೇಕು, ಸ್ನೇಹ ಇರ್ಬೇಕು, ಗಾಢತೆ ಇರ್ಬೇಕು. ಇವು ಇರಬೇಕಾದಂತ ಮೂಲ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇಂತಹ ಅಂಶಗಳಿಂದಲೇ ಪ್ರಸ್ತುತ ಗಂಡ ಹೆಂಡತಿಯ ನಡುವೆ ಆತ್ಮದ ಐಕ್ಯತೆಗೆ ಸಹಾಯವಾಗುವ ಪ್ರಯತ್ನಗಳು ಇವರಲ್ಲಿ ನಡೆಯುತ್ತದೆ. ನೋಡಿ, ಇಂತಹ ಅದ್ಭುತವಾದ ಅಂಶಗಳಿಂದಲೇ ಒಬ್ಬ ಗಂಡ ಹೆಂಡತಿಯ ನಡುವೆ ಐಕ್ಯತೆಯ ಸಹಾಯವಾಗುವಂತಹ ಪ್ರಯತ್ನಗಳು ಇಲ್ಲಿ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಆದರೆ ನಿಜವಾದ ಮದುವೆಯ ಭೌತಿಕ ವಿಷಯವನ್ನು ಮೀರುವಂತಹದ್ದು ಅದು ಸ್ತ್ರೀ ಪುರುಷರ ಭಾವೋದ್ವೇಗಗಳ ಕೂಡುವಿಕೆ. ಅಂದ್ರೆ ನಿಜವಾದ ಮದುವೆಯ ಭೌತಿಕ ವಿಷಯಗಳು ಅದಕ್ಕೆ ಮೀರಿರುವಂತಹದ್ದು ಅಂದ್ರೆ ಸ್ತ್ರೀ ಪುರುಷರಿರುವಂತಹ ಭಾವೋದ್ವೇಗಗಳ ಕೂಡುವಿಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಬಂದಿದ್ದಾರೆ ಮಾಸ್ಟರ್ಸ್. ನಿಜವಾಗಿ ಮನುಷ್ಯನೆಂದರೆ 3 ವಿಷಯಗಳ ಸಂಗಮ. ನಿಜವಾದ ಮನುಷ್ಯ ಅಂದ್ರೆ 3 ವಿಷಯಗಳಲ್ಲಿ ಸಂಗಮವಾಗಬೇಕಂತೆ. ಯಾವುದು? ಶರೀರ, ಮನಸ್ಸು ಮತ್ತು ಆತ್ಮ. ಈ 3 ವಿಷಯಗಳಲ್ಲಿ ಸಂಗಮವಾದ್ರೆ ಶರೀರದಲ್ಲಿ ಆನಂದ ಅನ್ನೋದು ಇರುತ್ತಂತೆ ಮಾಸ್ಟರ್ಸ್, ಮನಸ್ಸಿನಲ್ಲಿ ಪರಮಾನಂದ ಅನ್ನೋದು ಇರುತ್ತೆ, ಆತ್ಮದಲ್ಲಿ ಪರಮಾನಂದವಿರುತ್ತಂತೆ ಮಾಸ್ಟರ್ಸ್. ಮನುಷ್ಯನಾಗಿ ಜನ್ಮಿಸಿರುವುದು ಎಲ್ಲ ಅಂಶಗಳನ್ನ ಸವಿಯಲಿಕ್ಕೆ. ಈ ಮೂವರಲ್ಲಿ ಯಾವುದೂ ಕಡಿಮೆಯಲ್ಲ, ಯಾವುದು ಹೆಚ್ಚಲ್ಲ. ನೋಡಿ ಮಾಸ್ಟರ್ಸ್, ಶರೀರದಿಂದ ಆನಂದ ಉಂಟಾಗುತ್ತೆ, ಮನಸ್ಸಿನಿಂದ ಪರಮಾನಂದ ಉಂಟಾಗುತ್ತೆ, ಆತ್ಮದಲ್ಲಿ ಪರಮಾನಂದವಿದೆ. ಇವೆಲ್ಲ 3 ಗಳಿಂದ ಕೂಡಿರುವುದನ್ನೇ ನಾವು ಮನುಷ್ಯನ ಜನ್ಮಕ್ಕೆ ಕಾರಣ, ಆನಂದ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೂ ಕಡಿಮೆಯಲ್ಲ, ಯಾವುದು ಹೆಚ್ಚಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಬಂದಿದ್ದಾರೆ ಮಾಸ್ಟರ್ಸ್. ವಿವಾಹದ ಮೂಲಕ ಬ್ರಹ್ಮಾನಂದವನ್ನ ಪಡೆಯಬೇಕಾದ್ರೆ ಮೊದಲು ಜ್ಞಾನಿಗಳಾಗ್ಬೇಕು. ನೋಡಿ, ವಿವಾಹದ ಮೂಲಕ ನಾವು ಬ್ರಹ್ಮಾನಂದವನ್ನ ಪಡಿಬೇಕು ಅಂದ್ರೆ ನಾವು ಮೊದಲು ಧ್ಯಾನಸ್ಥ ಸ್ಥಿತಿಯಲ್ಲಿ ಧ್ಯಾನಿಗಳಾಗಿ ಇರ್ಬೇಕಂತೆ ಮಾಸ್ಟರ್ಸ್. ನಂತರ ವಿವಾಹ ಮಾಡ್ಕೊಳ್ಬೇಕು. ಧ್ಯಾನದಲ್ಲಿರುವ ಇಬ್ಬರು ವಿವಾಹ ಮಾಡ್ಕೊಂಡ್ರೆ ಅವರ ಜೀವನ ಎಷ್ಟು ಸುಖಮಯವಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಇಲ್ಲದಿದ್ದರೆ ವಿವಾಹ ನಂತರವೂ ಕೂಡ ಧ್ಯಾನವನ್ನ ಪ್ರಾರಂಭಿಸಬಹುದು. ನೋಡಿ, ವಿವಾಹದ ನಂತರವೂ ಕೂಡ ಅವರು ಧ್ಯಾನವನ್ನ ಪ್ರಾರಂಭಿಸಬಹುದಂತೆ. ಆಗಲೇ ಅದು ಪರಿಪೂರ್ಣ ಆಗತ್ತೆ. ಮದುವೆ ಎಂದರೆ 2 ಶರೀರಗಳ ಕೂಡುವಿಕೆ, 2 ಮನಸ್ಸುಗಳ ಸಂಗಮ, ಇವರಿಬ್ಬರ ಬುದ್ಧಿ ತಿಳಿವಳಿಕೆ, 2 ಆತ್ಮಗಳ ಲಯ. ನೋಡಿ ಮಾಸ್ಟರ್ಸ್, ಮದುವೆ ಅನ್ನೋದು 2 ಶರೀರಗಳ ಕೂಡುವಿಕೆಯಂತೆ, 2 ಮನಸ್ಸುಗಳ ಸಂಗಮ ಅಂತೆ, ಇವರಿಬ್ಬರ ಬುದ್ಧಿ ಮತ್ತೆ ತಿಳುವಳಿಕೆ
ಎರಡು ಆತ್ಮಗಳ ಲಯ ಅಂತೆ ಮಾಸ್ಟರ್ಸ್. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಮಾಸ್ಟರ್ಸ್. ದಂಪತಿಗಳು ಪರಸ್ಪರ ಉನ್ನತ ಮಾನಸಿಕ ಆಯಾಮದಲ್ಲಿ ಅಂತರ್ಜ್ಞಾನದಿಂದ ಒಂದಾದರೆ ಇದ್ದರೆ ನಿಜವಾದ ಏಕತ್ವವನ್ನು ಸಾಧಿಸಬಹುದು. ನೋಡಿ, ಪರಸ್ಪರ ದಂಪತಿಗಳು ಮಾನಸಿಕವಾಗಿ ಆಯಾಮದಲ್ಲಿ ಅಂತರ್ಜ್ಞಾನದಲ್ಲಿ ಒಂದಾಗಿದ್ದರೆ ಮಾತ್ರ ಐಕತ್ಯವನ್ನ ಸಾಧಿಸಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ ರೀತಿಯ ಸಂಗಮ ತೀರ ವಿರಳ. ಈ ರೀತಿಯಾಗಿರೋರು ಬಹಳ ವಿರಳವಾಗಿರ್ತಾರಂತೆ ಮಾಸ್ಟರ್ಸ್. ಆದರೂ ಆತ್ಮಸ್ಥಾಯಿಗಳಲ್ಲಿ ಪರಿಣಯ ನಡೆಯದೇ ಇರುವವರು ಅದು ನಿಜವಾದ ವಿವಾಹವಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮದುವೆಗಳನ್ನು ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಮಾಸ್ಟರ್ಸ್, ಮದುವೆಗಳು ಸ್ವರ್ಗದಲ್ಲೇ ನಿರ್ಣಯವಾಗಿರುತ್ತೆ ಅಂತ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಆಗಿನಿಂದನೂ ಬಂದಿದೆ ಮಾಸ್ಟರ್ಸ್. ಸ್ವರ್ಗದಲ್ಲಿ ಯಾರು ನಿರ್ಣಯಿಸ್ತಾರೆ? ಸ್ವರ್ಗ ಸ್ವತಃ ನಾವೇ ಮಾಡ್ಕೊಂಡಿರ್ತೀವಿ. ಸ್ವರ್ಗದಲ್ಲಿ ಮದ್ವೆ ನಿರ್ಣಯ ಆಗಿರುತ್ತೆ ಅಂತ ಹೇಳ್ತಾರೆ. ಸ್ವರ್ಗದಲ್ಲಿ ಯಾರು ಅದನ್ನ ನಿರ್ಣಯಿಸೋದು? ಸ್ವತಃ ನಾವೇ ಅದನ್ನ ಗೊತ್ತುಪಡಿಸ್ಕೊಂತೀವಿ ಮಾಸ್ಟರ್ಸ್. ನಾವೇ ಸ್ವರ್ಗದಿಂದ ಇಳಿದು ಮಾನವರಾಗಿ ಜನ್ಮ ತೆಗೆದುಕೊಂಡಿರ್ತೀವಿ ಮಾಸ್ಟರ್ಸ್. ಸ್ವರ್ಗದಲ್ಲಿ ನಿರ್ಣಯ ಮಾಡ್ಕೊಂಡು ನಾವೇ ಆ ಸ್ವರ್ಗದಿಂದ ಇಳಿದು ಮಾನವರಾಗಿ ಜನ್ಮವನ್ನ ಪಡ್ಕೊಂಡಿರ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಹೀಗಿರುವಾಗ ಆಸೆ ಪಟ್ಟು ಆಯ್ಕೆ ಮಾಡಿಕೊಂಡ ನಂತರ ಕೆಲವರು ಮಾತ್ರವೇ ಸೀತಾರಾಮನೋಡು ಆಸೆ ಪಟ್ಟು ಆಯ್ಕೆ ಮಾಡಿಕೊಂಡವರು ಮಾತ್ರ ಅದರಲ್ಲಿ ಕೆಲವರು ಮಾತ್ರ ಸೀತಾರಾಮರು ಪಾರ್ವತಿ ಪರಮೇಶ್ವರರ ಹಾಗೆ ಕಾಣಿಸ್ತಾರಂತೆ ಮಾಸ್ಟರ್ಸ್. ಉಳಿದವರು ಸಾಧ್ಯವಾಗೋದಿಲ್ಲ ಅನ್ನೋದಕ್ಕೆ ಕಾರಣ ಏನಾದ್ರೂ ಇದೆಯಾ? ಇಲ್ಲ ಮಾಸ್ಟರ್ಸ್. ನೋಡಿ, ಸೀತಾರಾಮರಂತವರು ಪಾರ್ವತಿ ಪರಮೇಶ್ವರಂತರು ಕೆಲವರು ಅಂತ ಹೇಳ್ತೀವಿ. ಅದು ಕೆಲವರಾಗೇ ಇರ್ಬೋದು, ಇಲ್ಲ ನಾವು ಕೂಡ ಆ ರೀತಿಯಾಗಿ ಆಗ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಬಂದಿದ್ದಾರೆ ಮಾಸ್ಟರ್ಸ್. ನಮ್ಮ ಆತ್ಮಾಭಿವೃದ್ಧಿಗೆ ಬೇಕಾಗಿರುವ ಸಂಗತಿಗಳನ್ನ ನಾವೇ ನಿರ್ಣಯಿಸ್ಕೋಬೇಕಂತೆ ಮಾಸ್ಟರ್ಸ್. ಸಂಪೂರ್ಣ ಜವಾಬ್ದಾರಿಯಿಂದ ನಮ್ಮದೇ ಆದ ತಿಳುವಳಿಕೆ ಇರ್ಬೇಕಂತೆ ಮಾಸ್ಟರ್ಸ್. ಯಾವ ಕಾರಣದಿಂದಲೂ ಆ ವಿಶೇಷ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿ ಬಂದರೆ ತಿಳಿದುಕೊಳ್ಳಬೇಕಾದ ಏಕೈಕ ಮಾರ್ಗ ಅಂದರೆ ಅದು ಆಧ್ಯಾತ್ಮಿಕ ಮಾರ್ಗ ಅಂತೆ ಮಾಸ್ಟರ್ಸ್, ಮತ್ತು ಧ್ಯಾನ ಮಾರ್ಗ. ಧ್ಯಾನದಲ್ಲಿ ನಾವು ಆ ಕಾರಣವನ್ನ ತಿಳಿದುಕೊಂಡು ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡಾಗ ಪಾರ್ವತಿ ಪರಮೇಶ್ವರರ ಆಗಲು ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಹೀಗಿರುವಾಗ ಆ ಉದ್ದೇಶಗಳು ಹೇಗಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಬರೋಣ ಮಾಸ್ಟರ್ಸ್. ಇಲ್ಲಿ 7 ಉದ್ದೇಶಗಳನ್ನ ನಮ್ಗೆ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಶಾರೀರಿಕ ಮಾನಸಿಕ ಅನುಭೂತಿಯ ಐಕ್ಯತೆಯನ್ನ ಸಾಧಿಸುವುದು. ನೋಡಿ, ಶರೀರವಾಗಲಿ ಮಾನಸಿಕವಾಗಲಿ ಅನುಭೂತಿಯ ಐಕ್ಯತೆಯನ್ನ ಇವೆರಡರ ಸಮ್ಮಿಲವನ್ನ ಸಾಧಿಸುವಂತಹದ್ದು ಅನ್ನೋದನ್ನ ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ದಿವ್ಯ ಆತ್ಮಗಳಿಗೆ ಜನ್ಮವನ್ನ ನೀಡುವುದು. ಪ್ರಬುದ್ಧತೆಯ ದಿವ್ಯ ಆತ್ಮಗಳಿಗೆ ನಾವು ಜನ್ಮವನ್ನ ನೀಡೋದು ಅನ್ನೋದನ್ನ 2ನೇದಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. 3ನೇದಾಗಿ ಈ ದಿವ್ಯ ಆತ್ಮಗಳಿಗೆ ಉತ್ತಮ ಶರೀರಗಳನ್ನ ನೀಡಿ ಅವರ ಭೌತಿಕ ಮಾನಸಿಕ ಅನುಭೂತಿಯ ಆಧ್ಯಾತ್ಮಿಕ ವಿಕಾಸಕ್ಕೆ ಸಹಕರಿಸುವುದು. ನೋಡಿ ಮಾಸ್ಟರ್, ಆ ಆತ್ಮಗಳಿಗೆ ಉತ್ತಮ ಶರೀರವನ್ನ ನೀಡೋದ್ರ ಮೂಲಕ ಭೌತಿಕ ಮಾನಸಿಕ ಅನುಭೂತಿಯ ಆಧ್ಯಾತ್ಮಿಕ ವಿಕಾಸಕ್ಕೆ ಸಹಕಾರಿಯಾಗುವಂತೆ ಮಾಡಬಹುದು ಅನ್ನೋದನ್ನ ಇಲ್ಲಿ 3ನೇದಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. 4ನೇದಾಗಿ ಸಂಗಾತಿ ಆತ್ಮದೊಂದಿಗೆ ಒಂದಾಗಿ. ನೋಡಿ, ಸಂಗಾತಿ ಆತ್ಮದೊಂದಿಗೆ ಒಂದಾಗಿ ಅನ್ನೋದನ್ನ 4ನೇದಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. 5ನೇದಾಗಿ ಮಾನವ ಜನಾಂಗಕ್ಕೆ ಸೃಜನಾತ್ಮಕ ಸೇವೆ ಮಾಡುವುದು. ಮಾನವ ಜನಾಂಗಕ್ಕೆ ಅವರಿಗೆ ಯಾವ ರೀತಿಯಾದಂತ ಸೃಜನಾತ್ಮಕ ಸೇವೆಯನ್ನ ಮಾಡಬಹುದು, ಆ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನ 5ನೇದಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. 6ನೇದಾಗಿ ಕೃತಜ್ಞತೆ, ಸಹನೆ, ತಾಳ್ಮೆ, ತ್ಯಾಗ, ಧೈರ್ಯ, ಆನಂದ ಉತ್ತೇಜನಗೊಳಿಸಿಕೊಳ್ಳುವುದರಲ್ಲಿ ಪರಸ್ಪರ ತಿಳುವಳಿಕೆಯಿಂದ ವರ್ತಿಸುವುದು. ನೋಡಿ, ಕೃತಜ್ಞತೆ ಭಾವನೆ ಇರ್ಬೋದು, ಸಹನೆ ಇರ್ಬೋದು, ತಾಳ್ಮೆ ಇರ್ಬೋದು, ತ್ಯಾಗ ಅನ್ನೋದಿರ್ಬೋದು, ಧೈರ್ಯ ಅನ್ನೋದಿರ್ಬೋದು, ಆನಂದ, ಇವುಗಳನ್ನೆಲ್ಲ ಉತ್ತಮ ಮಟ್ಟದಲ್ಲಿ ಉತ್ತೇಜನ ಮಾಡಿಕೊಳ್ಳೋದಕ್ಕೆ ಪರಸ್ಪರ ತಿಳುವಳಿಕೆಯಿಂದ ವರ್ತಿಸಬಹುದು ಅನ್ನೋದನ್ನ 6ನೇದಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಂತರ 7ನೇದಾಗಿ ಜೀವನವನ್ನ ವಿಜಯ ಪಥದಲ್ಲಿ ನಡೆಸಲು ಪರಸ್ಪರ ಸಹಕರಿಸುವುದು. ನಮ್ಮ ಜೀವನವನ್ನ ಅತ್ಯುನ್ನತ ವಿಜಯ ಪಥದಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಪರಸ್ಪರ ಸಹಕರಿಸುವುದು ಅನ್ನೋದನ್ನ ಇಲ್ಲಿ 7ನೇದಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ 7 ಉದ್ದೇಶಗಳೇ 7 ಹೆಜ್ಜೆಗಳು. ಚಿತ್ತಶುದ್ಧ, ಏಕತ್ವ, ಚೈತನ್ಯ ಪೂರಿತ ಅಪರ್ಣಾಭಾವವು ಸ್ಥಿರವಾದ ಕುಟುಂಬಕ್ಕೆ ಬುನಾದಿಗಳು ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನೀವಿಬ್ಬರು ಕೂಡಿ ಇರುತ್ತೀರಾ, ಇನ್ನು ಎಂದಿಗೂ ಹಾಗೆಯೇ ಇರಿ
ಇರುತ್ತೀರಾ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ ಎಲ್ಲಾ ಅಂಶಗಳನ್ನ ಗ್ರಹಿಸ್ಕೊಂಡು ಇಬ್ಬರು ಒಟ್ಟಿಗೆ ಆಗಿ ಇರೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್.